ಅದು ಹೇಳೋದು ಗೊತ್ತಾಗಲಿ ಹೇಳುವಂಥ ವಾದ ಕಾಂಗ್ರೆಸ್ಸಿನದು. ಆದರೆ ರೀ ಎಕ್ಸಾಮ್ ಅಂತ ಹೊರಗೆ ಬರ್ತದಂತೇನೋ ಅಥವಾ ವೈಯಕ್ತಿಕ ಅವ್ರ ವ್ಯಕ್ತಿತ್ವಗಳು ಹೊರಗೆ ಬರ್ತಾವ, ಅದು ಸಿಕ್ಕರ್ಸಿಗೆ ನಮ್ಮ ಇದಕ್ಕೆ ವಿರೋಧಿ ಸಂವಿಧಾನಕ್ಕೆ ಅನ್ನೋದಾಗಿರ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಗೋಲ್ಮಾಲ್ ನಡೆದಂತೆ ಸುಳ್ಳಿನಲ್ಲ, ಇದು ನಿರಂತರ ನಡೀತಾ ಬಂದದ. ಇದು ನಿಲ್ಲಬೇಕಾಗಿದ್ದು ಭಾಳ ಮುಖ್ಯದ. ಅದಕ್ಕಾಗಿ ಯಾಕ್ರಿ ಒಂದು ಸಣ್ಣ ಪ್ರಶ್ನೆ ಕೊನೆಗೆ ಕೇಳುವಂಥದ್ದು ಇಷ್ಟ ನಿಮಗೆಲ್ಲ, ಸರ್ಕಾರದಿದ್ದು ಎರಡು ಒಂದರಿಂದ ಗೆಲ್ಲುವಂಥ ವ್ಯವಸ್ಥೆ ಯಾಕೆ ಮಾಡ್ಕೊಂಡಿತ್ತು ಅಂದ್ರೆ, ಒಂದು ಪ್ರಧಾನಿ ಇನ್ನೊಂದು ತಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ನ ಅಂದಾಗ ಪಾಪ ವಿರೋಧ ಪಕ್ಷ ಇದ್ದೂ ಇದ್ದಂಗಲ್ಲೇ. ಅದರ ಬದಲಾಗಿ ನ್ಯಾಯಾಂಗದ ಹೆಡ್ಡನ್ನು ಯಾಕೆ ಇಡಬಾರ್ದಲ್ಲೇ ಅಂದರೆ CJI ಅವ್ರನ್ನ ಯಾಕೆ ಇಡಬಾರ್ದು, ಏನು ತಪ್ಪಾಗ್ತದೆ? ಅದಕ್ಕೆ ಮುಖ್ಯಪ್ಪ ಅಂತಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಆದರೂ ಸಹಿತ ಈ ದಿಶೆಯಲ್ಲೇ ಒಂದಿಷ್ಟು ವಿಚಾರ ಮಾಡೋದು ಭಾಳ ಒಳ್ಳೆಯದು. ಯಾಕಂದರೆ ಈಗ ಈ ಚೀಫ್ ಎಲೆಕ್ಷನ್ ಕಮಿಷನರ್ ಆಯ್ತು, ಕಮಿಷನರ್ಗಳಾಯ್ತು, ಇವರಿದ್ದಂಥವರು BJPಯ ಒಂದು ಆಜ್ಞೆಗೆ ಬಗ್ಗುವಂಥ ಸಾಧ್ಯತೆ ಹೆಚ್ಚಿದಾವೆ. ಯಾಕಂದರೆ ಅವ್ರಿಗೆ ಬೇಕಾದ ವ್ಯಕ್ತಿಯಲ್ಲಿ ಬಂದು ಕುಳಿತಿದ್ದಾರೆ ಅನ್ನೋದು ಅಷ್ಟು ಸತ್ಯದ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಮಹಾರಾಷ್ಟ್ರ ಚುನಾವಣೆ, ಹರಿಯಾಣ ಚುನಾವಣೆಗಳ ಬಗ್ಗೆ ಒಂದು ಚಳವಳಿ ಅಥವಾ ಮೂವ್ಮೆಂಟ್ ರೂಪದಲ್ಲಿ ರಾಹುಲ್ ಗಾಂಧಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದು ಏನೇನು ರೂಪ ಪಡಿತದೋ ಏನಾಗ್ತದೋ ಗೊತ್ತಿಲ್ಲ, ಆದರೂ ಸಹಿತ ಈ ಒಂದು ಹೋರಾಟ ಇರಲೇಬೇಕಾಗಿದೆ. ಯಾಕಂದ್ರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಭಾಳ ಮುಖ್ಯ ಅಂತ ಹೇಳ್ತಾ, ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೋಬೇಡ್ರಿ. ಯಾಕಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಉಳಿದ್ರೆ ನಾವು ನೀವು ಮಾತಾಡಲಿಕ್ಕೆ ಸಾಧ್ಯದ, ಪ್ರಜಾಪ್ರಭುತ್ವ ಹೋಯ್ತು ಅಂದ್ರೆ ಎಲ್ಲಿ ಸಾಧ್ಯ ಅಂತ ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾ ವಂದನೆಗಳು.